ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತುಗಳ ಬಿಡುಗಡೆಗೆ ಸಂಬಂಧಪಟ್ಟಂತೆ ಮಹತ್ವದ ಸುದ್ದಿಯೊಂದು ಹೊರಬಿದ್ದಿದೆ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟವಾದ ಹೇಳಿಕೆ ನೀಡಿದ್ದಾರೆ. ಬಾಕಿ ಇರುವ ಕಂತಿನ ಹಣಗಳಲ್ಲಿ 2 ತಿಂಗಳಿನ ಕಂತಿನ ಹಣವನ್ನು ಆದಷ್ಟು ಶೀಘ್ರವಾಗಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಿಡುಗಡೆ ಮಾಡುತ್ತೇವೆ ಎಂದು ಸ್ಪಷ್ಟವಾಗಿ ಹೇಳಿಕೆ ನೀಡಿದ್ದಾರೆ. ಸ್ನೇಹಿತರೆ, ಇಂದಿನ ಪರಿಸ್ಥಿತಿಯಲ್ಲಿ ಈ ಹಣ ಎಷ್ಟು ಮುಖ್ಯವೋ ನಮಗೆಲ್ಲ ಗೊತ್ತಿದೆ. ಮನೆ ಬಾಡಿಗೆ, ವಿದ್ಯುತ್ ಬಿಲ್, ಮಕ್ಕಳ ವಿದ್ಯಾಭ್ಯಾಸ, ದಿನನಿತ್ಯದ ಖರ್ಚು ಇವೆಲ್ಲವಕ್ಕೂ ಈ ಗೃಹಲಕ್ಷ್ಮಿ ಹಣವೇ ದೊಡ್ಡ ಸಹಾಯವಾಗುತ್ತಿದೆ. ಆದರೆ ಕಂತು ತಡವಾಗುತ್ತಿರುವುದರಿಂದ ಎಷ್ಟೋ ಮನೆಗಳಲ್ಲಿ ಚಿಂತೆ, ಆತಂಕ ಹೆಚ್ಚಾಗಿತ್ತು. ಇಂತಹ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಈ ಭರವಸೆ ಜನರ ಮನದಲ್ಲಿ ಮತ್ತೆ ಆಶಾಕಿರಣ ಬೆಳಗಿಸಿದೆ. ಬೇಗನೆ ಬಿಡುಗಡೆ ಮಾಡುತ್ತೇವೆ ಎಂಬ ಅವರ ಮಾತು ಸಾವಿರಾರು ಕುಟುಂಬಗಳ ಮನಸ್ಸಿಗೆ ಸಮಾಧಾನ ಕೊಟ್ಟಂತಾಗಿದೆ. ಸರ್ಕಾರ ಜನರ ಕಷ್ಟ ಅರಿತು ಕ್ರಮ ಕೈಗೊಳ್ಳುತ್ತಿದೆ ಎಂಬುದು ಈ ಹೇಳಿಕೆಯಿಂದ ಮತ್ತೊಮ್ಮೆ ಸಾಬೀತಾಗಿದೆ. ಚುನಾವಣಾ ಪೂರ್ವದಲ್ಲಿ ಸರ್ಕಾರ ನೀಡಿದ ಭರವಸೆಯಂತೆ ಇದುವರೆವಿಗೂ 21 ತಿಂಗಳ ಕಂತಿನ ಹಣವನ್ನು, ಅಂದರೆ 42,000 ಹಣವನ್ನು ನೇರವಾಗಿ ಮಹಿಳೆಯರ ಖಾತೆಗೆ ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ನೀಡಿದ್ದೇವೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. 2 ತಿಂಗಳ ಕಂತಿನ ಹಣ ಬಾಕಿ ಇದೆ, ಅದನ್ನು ಕೂಡ ಶೀಘ್ರವಾಗಿ ಹಾಕಲಿದ್ದೇವೆ ಎಂದು ತಿಳಿಸಿದ್ದಾರೆ. ಸರ್ಕಾರ ನೀಡುವ 2,000ದಿಂದ ಒಂದು ಕುಟುಂಬಕ್ಕೆ ಅಂತಹದ್ದೇನು ಮಹತ್ತರವಾದ ಬದಲಾವಣೆಯಾಗುವುದಿಲ್ಲ. ಆದರೆ ನಾವು ನೀಡುವ ಸಣ್ಣ ಸಹಾಯ ಬೆಲೆ ಏರಿಕೆಯಿಂದ ತತ್ತರಿಸುತ್ತಿರುವ ಮಹಿಳೆಯರಿಗೆ ಯಾವುದಾದರೂ ಒಂದು ರೂಪದಲ್ಲಿ ಈ ಹಣ ಸಹಾಯವಾಗುತ್ತದೆ ಎಂಬ ಕಾನ್ಸೆಪ್ಟ್ನ ಪರವಾಗಿ ನಾವು ಗೃಹಲಕ್ಷ್ಮಿ ಹಣವನ್ನು ಇದುವರೆವಿಗೂ 21 ಕಂತಿನ ಹಣವನ್ನು ಮಹಿಳೆಯರಿಗೆ ನೀಡಿದ್ದೇವೆ. ಅದೇ ರೀತಿ ಇನ್ನು ಮುಂದೆಯೂ ಕೂಡ ನಮ್ಮ ಸರ್ಕಾರ ಭರವಸೆಯಂತೆ ಇನ್ನು ಮುಂದೆಯೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಮಹಿಳೆಯರಿಗೆ ನೀಡಲಿದ್ದೇವೆ ಎಂದು ಹೇಳಿಕೆ ನೀಡಿದ್ದಾರೆ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಿಂದ ಬಹಳ ಕುಟುಂಬಗಳು ಡೈಲಿ ಲೈಫ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಆದರೆ ಇನ್ಸ್ಟಾಲ್ಮೆಂಟ್ ಡಿಲೇ ಆಗಿ ಜನರಲ್ಲಿ ತುಂಬ ಅಸಹನೆ ಸೃಷ್ಟಿಸಿದ್ದು, ಹೀಗಾದರೆ ನಮ್ಮ ದಿನನಿತ್ಯ ಖರ್ಚುಗಳಾದ ಎಲೆಕ್ಟ್ರಿಸಿಟಿ ಬಿಲ್, ಮನೆ ಬಾಡಿಗೆ ಹಾಗೂ ದಿನ ಖರ್ಚುಗಳಿಗೆ ಹೇಗೆ ಅಮೌಂಟ್ ಹೊಂದಿಸೋದು ಎಂದು ಚಿಂತೆಗೀಡಾಗಿರುವಂತಹ ಮಹಿಳೆಯರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರವಸೆ ನೀಡಿದ್ದಾರೆ. ಏನಾದರೂ ತಪ್ಪದೆ ಸಾಧ್ಯವಾದಾಗ ಪೆಂಡಿಂಗ್ ಅಮೌಂಟ್ ರಿಲೀಸ್ ಮಾಡುತ್ತೇವೆ ಅಂತ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಂತುಗಳು ಸಮಯಕ್ಕೆ ಬಂದರೆ ಎಷ್ಟೊಂದು ಮನೆಗಳಿಗೆ ನಿಟ್ಟುಸಿರು ಸಿಗುತ್ತದೆ ಅನ್ನೋದು ನಿಮಗೆ ಗೊತ್ತೇ ಇದೆ. ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ಹಂಚಿಕೊಳ್ಳಿ. ಈ ಸುದ್ದಿ ನಿಮಗೆ ಉಪಯುಕ್ತವೆಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ದಯವಿಟ್ಟು ಮರೆಯಬೇಡಿ. ಧನ್ಯವಾದಗಳು.